ಇವತ್ತು ನಾವು ಪರಿಚಯ ಮಾಡ್ತಾ ಇರುವಂತಹ ವ್ಯಕ್ತಿ ತುಂಬಾನೇ ಸ್ಪೆಷಲ್. ಬಡವರಿಗೋಸ್ಕರ ತನಗೆ ಆದಂತ ಒಂದಿಷ್ಟು ನೋವುಗಳನ್ನ ಎಲ್ಲವೂ ಕೂಡ ಬದಿಗಿಟ್ಟು ಒಂದಿಷ್ಟು ಸಮಾಜ ಸೇವೆ ಮಾಡಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ಬಂದವರು ಬೇರೆ ಯಾರು ಅಲ್ಲ, ಶ್ರೀ ಹುಲಗಪ್ಪ ಚಾಲ್ವಾದಿ ಅವರು. ಮೆಟ್ರಿಕ್ ನಂತರ ಬಾಲಕರ ವಸತಿಲ್ಲ ಬೂತ್ನಾಳಲ್ಲಿರ್ತಕ್ಕಂಥ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದೆ. ಓಕೆ. 2010 ಮತ್ತು 11ನೇ ಸಾಲಲ್ಲಿ ನನಗೆ ಅವಾಗ ವೇತನ 2,000 ರೂಪಾಯಿ ಇತ್ತು. ಅವ್ರಿಗೆ ಉಳ್ಳಾಗಡ್ಡಿ ಟೊಮೊಟೆ ಕಟ್ ಮಾಡಿ ಕೊಡಬೇಕು ಮತ್ತು 300 ಸ್ಟ್ರೆಂತ್ ಕಾಲೇಜ್ ವಿದ್ಯಾರ್ಥಿಗಳಿದ್ದರಲ್ಲಿ ಆ 300 ವಿದ್ಯಾರ್ಥಿಗಳ ಪ್ಲೇಟನ್ನು 3 ಟೈಮ್ ತೊಳಿತಾ ಇದ್ದೆ ನಾನು. ಹೊರಗುತ್ತಿಯ ನೌಕರು ನಾಲ್ಕು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಪರವಾಗಿ ನಾನು ಧ್ವನಿ ಎತ್ತಿದಾಗ ಇವತ್ತು ಅಧಿಕಾರಿಗಳು ನನ್ನನ್ನು ಕೆಲಸದಿಂದ ವಜಾ ಮಾಡಿ ಬರೀ ಬದುಕು ಹೋರಾಟದಲ್ಲೇ ಹೋಗ್ಬಿಟ್ಟಿದೆ. ಅಧಿಕಾರಿಗಳೇ ಕಾರಣ ಸರ್. ನಮ್ಗೆ ಕೊಟ್ಟಿರ್ತಕ್ಕಂಥ ನೋವು, ಟಾರ್ಚರು. ಕಾಯಂ ನೌಕರಿದ್ರು ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಆದ್ರೂ ಯಾಕೆ ಸರ್ಕಾರ ಈ ತರ ಮಾಡ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಅಧಿಕಾರಿಗಳು ಯಾಕೆ ಈ ರೀತಿಯಾದಂಥ ನಿರ್ಲಕ್ಷ್ಯ ಮಾಡ್ತಾರೆ ಅಂತ. ಬೆಳಗ್ಗೆ ನಾವು 6 ಗಂಟೆಗೆ ಹೋದರೆ ರಾತ್ರಿ 10 ಗಂಟೆವರೆಗೂ ಕೂಡ ಕೆಲಸ ಮಾಡೋದು. ಕಾಲೇಜ್ ಹಾಸ್ಟೆಲ್ಗಳಲ್ಲಿ 10 ಗಂಟೆವರೆಗೂ ಕೂಡ ಇವರು ಕೆಲಸ ಮಾಡಿಸ್ಕೋತಾ ಇದ್ದಾರೆ. ಹೇಗೆ ನಡೀತಾ ಇದೆ ಹೋರಾಟ, ಸಮಾಜ ಸೇವೆ? ಬೆದರಿಕೆ ಕರೆಗಳು ನಿಮ್ಮ ಮೇಲೆ ಅಟ್ಯಾಕ್ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅನ್ನೋದು ಬೆದರಿಕೆ ಏನಾದರೂ ಬರುತ್ತಾ? ಸರ್ ಬರುತ್ತೆ, ಸಹಜ ಸರ್. ಸಾಕಷ್ಟು ಬಂದಿದೆ. ನಮಗೆ ಇವತ್ತು ಯಾರಾದ್ರೂ ನಮ್ಮ ಮನೇಲಿ ಸತ್ರ ಕೂಡ ನಮ್ಮ ಸಿಬ್ಬಂದಿಯವರು ಬೇರೆಯವರನ್ನು ಹಚ್ಚಿ ಹೋಗ್ತಾರೆ ವಿನ ಅಲ್ಲಿ ಬೇಡಕ್ಕೆ ಅವ್ರು ವಾರ್ಡನ್ ಕಳಿಸೋದಿಲ್ಲ ಅಂತ ಒಂದು ಪರಿಸ್ಥಿತಿ ಒಳಗೆ ಕೆಲಸ ಉಂಟು. ಹಾಯ್, ಹಲೋ, ನಮಸ್ಕಾರ. ಪಬ್ಲಿಕ್ ಪಂಚಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಸಾಕಷ್ಟು ಜನರಿಗೆ ಇತ್ತೀಚೆಗೆ ನಾವು ಇಂಟರ್ವ್ಯೂಗಳನ್ನು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಸಾಕಷ್ಟು ಹೋರಾಟಗಾರರಿದ್ದಾರೆ, ಸಾಮಾಜಿಕ ಸೇವೆ ಮಾಡೋರಿದ್ದಾರೆ, ಸಮಾಜ ಸೇವೆಗಳನ್ನು ಮಾಡೋರಿದ್ದಾರೆ. ಆದರೆ ಇವತ್ತು ನಾವು ಪರಿಚಯ ಮಾಡ್ತಾ ಇರುವಂಥ ವ್ಯಕ್ತಿ ತುಂಬಾ ಸ್ಪೆಷಲ್. ಅದರ ಜೊತೆಗೆ ಸಾಕಷ್ಟು ವರ್ಷಗಳಿಂದ ಹೋರಾಟಗಳನ್ನು ಮಾಡಿಕೊಂಡು ತನ್ನದೇ ಆದಂಥ ಹಾದಿಯಲ್ಲಿ ನಡೀತಾ ನೋಡಿ. ಒಂದು ಕಡೆ ಗಮನಿಸ್ತಾ ಹೋದರೆ ನಿಜವಾಗ್ಲೂ ಕೂಡ ಈ ಒಂದು ವ್ಯಕ್ತಿ ಇದಾನಲ್ಲ, ಬಹುಶಃ ಮೋಸ್ಟ್ಲಿ ಬಡವರಿಗೋಸ್ಕರ ತನಗೆ ಆದಂಥ ಒಂದಿಷ್ಟು ನೋವುಗಳನ್ನು ಎಲ್ಲವೂ ಕೂಡ ಬದಿಗಿಟ್ಟು ಒಂದಿಷ್ಟು ಸಮಾಜ ಸೇವೆ ಮಾಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಬಂದವರು ಬೇರೆ ಯಾರು ಅಲ್ಲ, ಶ್ರೀ ಹುಲಗಪ್ಪ ಚಾಲ್ವಾದಿ ಅವರು ಇವತ್ತಿನ ನಮ್ಮ ಜನನಾಯಕರು. ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಾ? ಸೂಪರು. ಭಾಳಷ್ಟು ವರ್ಷಗಳಿಂದ ಹೋರಾಟ, ನಿರಂತರವಾದಂಥ ಹೋರಾಟ, ಆ ಹೋರಾಟದ ಬದುಕು, ಅದರ ಮಧ್ಯದಲ್ಲಿ ಒಂದಿಷ್ಟು ವೈಯಕ್ತಿಕ ಜೀವನ, ಹೇಗೆ ನಡೀತಾ ಇದೆ ಜೀವನ ಈಗ? ನಾವು ಸುಮಾರು ಸರ್ ಬಿಜಾಪುರಲ್ಲಿ ಬಂದು 2010 ಮತ್ತು 11 ನಾನು ಈ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕರ ವಸತಿಲ್ಲ ಬೂತ್ನಾಳಲ್ಲಿರ್ತಕ್ಕಂಥ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದೆ. ಓಕೆ. 2010 ಮತ್ತು 11ನೇ ಸಾಲಲ್ಲಿ ನನಗೆ ಅವಾಗ ವೇತನ 2,000 ರೂಪಾಯಿ ಇತ್ತು. ಬರೀ 2,000? ಬರೀ 2,000. ಆ 2,000 ಇದರಲ್ಲಿ 1,000 ರೂಪಾಯಿ ವಾರ್ಡನ್ ತೊಗೊಂಡು ನನಗೆ 1,000 ರೂಪಾಯಿ ಕೊಡ್ತಾ ಇದ್ದೆ. ಆದರೆ ನನ್ನ ಕೆಲಸ ಬೆಳಗ್ಗೆ 5 ಗಂಟೆಗೆ ಎದ್ದು ಅಡಿಗೆ ಗೋರ್ಮೆಂಟ್ ಕುಕ್ಕ ಎತ್ತಿದ್ರು. ಹೌದು. ಅವ್ರಿಗೆ ಉಳ್ಳಾಗಡ್ಡಿ ಟೊಮೊಟೆ ಕಟ್ ಮಾಡಿ ಕೊಡಬೇಕು ಮತ್ತು 300 ಸ್ಟ್ರೆಂತ್ ಕಾಲೇಜ್ ವಿದ್ಯಾರ್ಥಿಗಳಿದ್ದರಲ್ಲಿ ಆ 300 ವಿದ್ಯಾರ್ಥಿಗಳ ಪ್ಲೇಟನ್ನು 3 ಟೈಮ್ ತೊಳಿತಾ ಇದ್ದೆ ನಾನು. ಮುಂಜಾನೆ, ಮಧ್ಯಾಹ್ನ ಮತ್ತು ಸಾಯಂಕಾಲ ಅವ್ರಿಗೆ ಊಟ ಬಡಿಸೋದು, ಕಸ ಹೊಡೆಯೋದು, ಆಮೇಲೆ ಬಾತ್ರೂಮ್ ಕ್ಲೀನ್ ಮಾಡೋದು, ಎಲ್ಲ ಕೆಲಸವನ್ನು ಕೂಡ ಅವಾಗ ಗ್ಯಾಸ್ ಇರಲಿಲ್ಲ ಸರ್, ಕಟ್ಟಿಗೆ ಮೇಲೆ ಅಡಿಗೆ ಮಾಡ್ತಾ ಇದ್ವಿ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು 2,000 ಹಿಡಿದು ಇವತ್ತು 16,000 ರೂಪಾಯಿ ತೊಗೊತಾ ಇದ್ವು. ಅಂದರೆ ಅದು ಹೋರಾಟನೇ ಕಾರಣ ಅಂತ ನಾನು ಹೇಳ್ತೀನಿ. ಹೇಗಿದೆ ಜೀವನ ಈಗ? ಭಾಳ ಕಷ್ಟದಿಂದ ಬಂದಿದೆ ಸರ್ ನಮ್ದು. ಮೊದಲೆಲ್ಲ 2,000, ಈಗ 16,000 ತೊಗೊಂತ. ನನಗೂ ಕೂಡ ಭಾಳ ಎಲ್ಲ ನೌಕರರ ಪರವಾಗಿ ಇವತ್ತು ನಾವು ಈ ಸರ್ಕಾರದ ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಘದ ಅಡಿಯಲ್ಲಿ ಸುಮಾರು ಈ ರಾಜ್ಯದಲ್ಲಿ ಒಂದು 20,000 ಹೊರಗುತ್ತಿಯ ನೌಕರು ನಾಲ್ಕು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಪರವಾಗಿ ನಾನು ಧ್ವನಿ ಎತ್ತಿದಾಗ ಇವತ್ತು ಅಧಿಕಾರಿಗಳು ನನ್ನನ್ನು ಕೆಲಸದಿಂದ ವಜಾ ಮಾಡಿದ್ರು. ಈಗ 2-3 ವರ್ಷಗಳಿಂದ ಓಕೆ. ಅದನ್ನೇ ನಾನು ತ್ಯಾಗ ಮಾಡಿ ಇವತ್ತು ಎಲ್ಲ ನೌಕರರ ಪರವಾಗಿ
ಇವತ್ತು ನಿರಂತರ ಧ್ವನಿಯಾಗಿ ನಿಂತಿದ್ದೀರಾ. ಧ್ವನಿಯಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇನೆ. ಹ್ಮ್. ನಾನು ಫಸ್ಟು ವಿಜಯಪುರ, ಹ್ಮ್. ಬಾಗಲಕೋಟೆ, ಓಕೆ. ಆಮೇಲೆ ಗದಗ, ಹ್ಮ್. ಹಾವೇರಿ, ಧಾರವಾಡ, ಹ್ಮ್. ಈ ಸುಮಾರು 5-6 ಜಿಲ್ಲೆಗಳಲ್ಲಿ ಮತ್ತು ಬೀದರಲ್ಲಿ ಕೂಡ ನಾನು ಹೋಗಿ ಪ್ರತಿಭಟನೆ ಮಾಡಿದೆ. ಬೆಂಗಳೂರಲ್ಲಿ ಕೂಡ ಸಾಕಷ್ಟು, ಬೆಳಗಾವಿಯಲ್ಲಿ ಕೂಡ ಭಾಗವಹಿಸಿದ್ದೇನೆ. ಓಕೆ. ನಾವು ಬಿಜಾಪುರದಲ್ಲಿ ಈ ಹೊರಗುತ್ತಿಗೆ ಅಂತಕ್ಕಂಥ ಜೀತ ಪದ್ಧತಿ ಏನಿದೆ, ಇದು ಮುಕ್ತಿ ಆಗಬೇಕು ಅನ್ನೋದ್ರ ವಿರುದ್ಧ. ಅನ್ನೋದರ ವಿರುದ್ಧ ನಿರಂತರವಾಗಿ ನಾವು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಓಕೆ. 17 ದಿನ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡಿದ್ವಿ. ಹ್ಮ್. ಆ ಒಂದು ಸಂದರ್ಭದಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು ಟಿ ಭೂಪಾಲ್ನವರು ಓಕೆ. ಒಂದು ಸಭೆಯನ್ನು ಕರೆದು ಆ ಸೊಸೈಟಿ, ಬೀದರಲ್ಲಿ ಏನು ಸೊಸೈಟಿ ಇದೆ ಆ ಸೊಸೈಟಿ ಮಾಡ್ತೀವಿ ಅಂತೇಳಿ ಸಭೆ ಮಾಡಿ ಆ ಸೊಸೈಟಿ ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ರು. ಓಕೆ. ಆದರೆ ನಮಗೆಲ್ಲ 1100 ರೂಪಾಯಿ ಸದಸ್ಯತ್ವವನ್ನು ಕೂಡ ಅವ್ರು ಪಡ್ಕೊಂಡಿದ್ದಾರೆ. ಆದ್ರೆ ಇನ್ನೂ ಜಾರಿ ಆಗಿಲ್ಲ, ಅದು ಸರ್ಕಾರದಿಂದ ಬರ್ಬೇಕಂತ ಹೇಳ್ತಾ ಇದ್ದಾರೆ. ಓಕೆ. ಅದಾದ್ಮೇಲೆ ನಾವು ಬಾಗಲಕೋಟೆಯಲ್ಲಿ ಕೂಡ ಅಹೋರಾತ್ರಿ ಧರಣಿಯನ್ನು ಮಾಡಿದ್ದೇವೆ. ಆಮೇಲೆ ಗದಗಲ್ಲಿ ಕೂಡ ಅಹೋರಾತ್ರಿ ಧರಣಿ ಮಾಡಿದ್ದೇನೆ. ಧಾರವಾಡದಲ್ಲಿ ಕೂಡ ಅಂದ್ರೆ ಬರೀ ಬದುಕು ಹೋರಾಟದಲ್ಲೇ ಹೋಗ್ಬಿಟ್ಟಿದೆ. ಇವತ್ತು ನಾನು ಆ ಕಷ್ಟಪಟ್ಟಿದ್ದೇನಲ್ಲ, ಓಕೆ. ಆ ಕಷ್ಟವನ್ನ ಈಗ ಕೆಲಸ ಮಾಡ್ತಕ್ಕಂಥ ನೌಕರಿಗೆ ಅದು ಆಗ್ಬಾರ್ದು, ಅವ್ರಿಗೆ ಒಳ್ಳೇದಾಗ್ಬೇಕಂತೇಳಿ ನಾನು ಒಂದು ದೃಢ ನಿರ್ಧಾರವನ್ನು ಮಾಡ್ಕೊಂಡಿದ್ದೇನೆ. ಅಂದ್ರೆ ಈ ಹೋರಾಟ ಇದೆಯಲ್ಲ, ನಿಜವಾಗ್ಲೂ ಕೂಡ ಆರಂಭ ಆಗಿದ್ದು ಹೇಗೆ? ಯಾಕಂತಂದ್ರೆ ನಾವೊಂದು ಈ ಹೋರಾಟ ಮಾಡಬೇಕು, ಅವರ ಧ್ವನಿ ಆಗ್ಬೇಕು ಅಂತ ಅನ್ಸಿದ್ ಯಾವಾಗ ಅಂತ? ಅದು ನಾನು ಅನುಭವಿಸಿದ್ದೇನಲ್ಲ. ಹಾ. ನಾನು 2000ರಿಂದ 2 ವರ್ಷ ಮಾತ್ರ ಸೋಷಿಯಲ್ ಹೆಲ್ಪರಲ್ಲಿ ಮಾಡಿದೆ. ಓಕೆ. ಅದಾದ್ಮೇಲೆ ಅನುಭವಿಸಿದ ನಂತರ ನೆಕ್ಸ್ಟ್ ಬೇರೆ ಇಲಾಖೆ ಬಂದೆ. Okay. ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ 11 ವರ್ಷ ಒಂದೇ ಹಾಸ್ಟೆಲಲ್ಲಿ ಕೆಲಸ ಮಾಡಿದೆ ನಾನು. ನನ್ನ ಕೈಯಲ್ಲಿ ಸುಮಾರು ಒಂದು 50ರಿಂದ 60 ಜನ ವಿದ್ಯಾರ್ಥಿಗಳು ಇವತ್ತು ಸರ್ಕಾರಿ ಹುದ್ದೆಯಲ್ಲಿದ್ದಾರೆ. ಅವರಿಗೆ ಒಂದ್ಸಲ ನಾನು ಕರೆದು ಅವ್ರಿಗೆ ಸನ್ಮಾನ ಕೂಡ ನಾನು ಸ್ವಂತ ಖರ್ಚಿಂದ ಮಾಡಿದ್ದೆ. ಅದೇನೋ ಇವತ್ತು ನೌಕರ ಪರವಾಗಿ ಹೋರಾಟ ಮಾಡೋದನ್ನು ಸಹಿಸ್ಕೊಳ್ಳದೆ ಅಧಿಕಾರಿಗಳು ನನ್ನನ್ನು ವಜಾ ಮಾಡಿದ್ರು. ಆ ವಜಾ ಮಾಡಿದ ಒಂದೇ ಉದ್ದೇಶದಿಂದ ಇವತ್ತು ನಾನು ತ್ಯಾಗ ಮಾಡಿ ನನ್ನಿಂದ ಈಗ ಕಷ್ಟಪಡ್ತಾ ಇದಾರಲ್ಲ. ಓಕೆ. ಅವತ್ತು ಹತ್ತಿದಂತ ಒಂದು ಬೆಂಕಿ ಜ್ವಾಲೆ ಇದೀಗ ಹೊರಹೊಮ್ತಾ ಇದೆ. ಹೌದು ಸರ್. ಸೊ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ, ಸಹಜವಾಗಿ ಸಮಾಜ ಸೇವೆಗಳಂತ ಅಂದಾಗ ಬಹಳಷ್ಟು ಮಾಡಿದ್ದೀರಾ. ಕೋವಿಡ್ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಸಮಾಜ ಸೇವೆಗಳನ್ನ ಗಮನಿಸಿದೀವಿ, ನೀವು ಬಹಳಷ್ಟು ಮಾಡ್ಕೊಂಡು ಬಂದಿದ್ದೀರಾ. ಈ ಮನಸ್ಥಿತಿ ಬರಬೇಕು ಅಂತಂದ್ರೆ ಯಾರು ಕಾರಣ ಅಂತ? ಅಧಿಕಾರಿಗಳೇ ಕಾರಣ ಸರ್. ನಮ್ಗೆ ಕೊಟ್ಟಿರ್ತಕ್ಕಂಥ ನೋವು, ಟಾರ್ಚರು ಈಗ ಇನ್ನೂ ನಿರಂತರ ಜೀವಂತ ಇದೆ. ಓಕೆ. ಅದು ಹೋಗ್ಲಾಡಿಸ್ಬೇಕು. ಸರ್ಕಾರ ಕೂಡ ಈಗ ನಮ್ಗೆ ಸುಮಾರು 15-20 ವರ್ಷ ನಮ್ಗಿಂತನೂ ಹೆಚ್ಚು ಸೇವೆ ಸಲ್ಲಿಸ್ತವ್ರು. ಇವತ್ತು ಸರಿಯಾಗಿ ಅವ್ರಿಗೆ ಕನಿಷ್ಠ ಕೂಲಿ ಕೂಡ ಕೊಡ್ತಾ ಇಲ್ಲ ಸರ್ಕಾರ. ಮೊನ್ನೆ ಸಿದ್ದರಾಮಯ್ಯ ಅವರು ಫಸ್ಟಿಗೆ ಒಂದು ಏನು ಎಲೆಕ್ಷನ್ ಬರೋಕ್ಕಿಂತ ಮುಂಚೆ ಪ್ರಣಾಳಿಕೆಯಲ್ಲಿ ಕೂಡ ಒಂದು ಅಂಶನ ಹೇಳಿದ್ರು. ಎಲ್ಲ ಹೊರಗುತ್ತಿಯ ನೌಕರನ ಹಂತವಾಗಿ ಕಾಯಂ ಮಾಡ್ತೀವಿ ಅಂತ ಹೇಳಿದ್ರು. ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು. ಈಗ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಈ ನೌಕರರನ್ನ ಕಾಯಂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅವತ್ತು ಆಡಿದಂಥ ಮಾತು ಇವತ್ತು ಇಲ್ಲ. ಅಂದರೆ ಪ್ರತಿಯೊಂದು ಸರ್ಕಾರಗಳು ಕೂಡ ಬಂದಂಥ ಸಂದರ್ಭದಲ್ಲಿ ಹೊರಗುತ್ತಿಗೆದಾರರ ನೌಕರನ್ನ ಕಾಯಂ ಮಾಡ್ತೀವಿ, ನಾವು ಅವ್ರ ಬೆನ್ನೆಲುಬಾಗಿ ನಿಲ್ತೀವಿ ಅಂತ ಬರೀ ಬಾಯಿ ಮಾತುಗಳನ್ನು ಹೇಳ್ತಾರೆ ಹೊರತು ಯಾಕೆ ಅವರನ್ನು ಹೆಲ್ಪ್ ಮಾಡಲ್ಲ ಅಂತ? ಏನು ಸಮಸ್ಯೆ ಏನು ಅಂತ? ಯಾಕೆ ಸರ್ಕಾರ ಯಾಕೆ ಈ ಥರ ಮಾಡ್ತಾ ಇದ್ದೋ ಅಂತ ಗೊತ್ತಾಗ್ತಿಲ್ಲ ಸರ್. ಬಟ್ ಪ್ರತಿ ಒಂದು ಇಲಾಖೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಕೂಡ ಹೊರಗುತ್ತಿಗೆಯಲ್ಲಿದ್ದಾರೆ. ಓಕೆ. ಇಲಾಖೆ ಹೊರಗುತ್ತಿಗೆ ನೌಕರ ಇಲಾಖೆಗಳೇ ಇಲ್ಲ. ಕಾಯಂ ನೌಕರಿದ್ರು ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಆದ್ರೂ ಯಾಕೆ ಸರ್ಕಾರ ಈ ತರ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾರೆ. ತಾವು ಮಾಧ್ಯಮದವ್ರು ಇವತ್ತು ಸರ್ಕಾರ ಕರೆಸ್ಬೇಕಂತ ನಾನು ನಿಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಅಂದರೆ ಹೊರಗುತ್ತಿಗೆ ನೌಕರರ ಸಮಸ್ಯೆಗಳು ತುಂಬಾ ಇರುತ್ತೆ. ಫ್ಯಾಮಿಲಿ ಸಮಸ್ಯೆ, ಸರಿಯಾದಂಥ ಸಂಬಳ ಬರೋದಿಲ್ಲ, ಸಾಕಷ್ಟು ನೋವು ನಲಿವುಗಳು. ಯಾಕಂದರೆ ಸರಿಯಾದ ಡ್ಯೂಟಿ ಹೋಗಲಿಲ್ಲ ಅಂತಂದರೆ ಅಧಿಕಾರಿಗಳು ಬೈತಾರೆ. ಅಂದರೆ ರಾತ್ರಿ ಹಗಲು ಅನ್ನೋದೇ ಒಂದು ಕಷ್ಟಪಡಬೇಕು. ಇಷ್ಟು ಕಷ್ಟದ ಜೀವನದಲ್ಲೂ ಕೂಡ ಈ ರೀತಿಯಾದಂಥ ಕೆಲಸವನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ನಮಗೆ. ಅಂದರೆ ಬಡತನ ಸರ್. ಇವತ್ತು ಈ ಏನು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅತಿ ಹೆಚ್ಚು ಮಹಿಳೆಯರಿದ್ದಾರೆ, ಓಕೆ, ಅತಿ ಹೆಚ್ಚು ವಿಧವೆಯರಿದ್ದಾರೆ, ಗಂಡು ಬಟ್ಟವರಿದ್ದಾರೆ, ಹುಡುಗ ಗಂಡಿದ್ದವರು ಇದ್ದಾರೆ. ಓಕೆ. ಕಡು ಬಡವರೇ ಮಾತ್ರ ಈ ಒಂದು ಕೆಲಸದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ. ಅವರು ಒಂದು ತುತ್ತು ಊಟಕ್ಕಾಗಿ ಇವತ್ತು ವೇತನ ನಾವು ಪ್ರತಿಭಟನೆ ಮಾಡೋವರೆಗೂ ಕೂಡ ವೇತನ ಆಗ್ತಾ ಇಲ್ಲ ಇವತ್ತು. ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಹೇಗೆ ಮಾಡ್ತೀರಾ? ಮತ್ತೆ ಹೇಗೆ ಕತೆ, ಹೇಗೆ ಜೀವನ ನಡೆಸೋದು ಹೇಗೆ? ಎದ್ದೇ ಅದು ಊಟ ಒಂದೇ, ಒಂದು ಊಟ ಸಿಗುತ್ತಾ ಅನ್ನೋದು ಒಂದೇ. ಒಂದು ತುತ್ತಿನ ಹೊತ್ತಿನ ಊಟಕ್ಕಾಗಿ ಪರದಾಡುವಂತ ಪರಿಸ್ಥಿತಿ ನೋಡಿ. ಎಲ್ಲಿ ಹೋಗ್ತಾ ಇದೆ ಸಮಾಜ ಅಂತ ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳು ಯಾಕೆ ಈ ರೀತಿಯಾದಂತ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಅಧಿಕಾರಿಗಳಿಗೆಲ್ಲ ಗೊತ್ತಿದೆ ಸರ್. ಇವತ್ತು 2018ರಲ್ಲಿ ಈ BCM ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು 5,000 ನೌಕರರನ್ನ ಕಾಯಂ ಮಾಡಿದೆ.
ಇವತ್ತು ರಾಜ್ಯದಲ್ಲಿ 5,000 ಹೊರಗುತ್ತಿಗೆ ನೌಕರರು ಬೀದಿ ಪಾಲಾದರು. ಅವರನ್ನೆಲ್ಲನೂ ಕೂಡ ನಾವು ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಮಾನ್ಯ ನಿತ್ಯಾನಂದ ಸ್ವಾಮಿಯವರು ನಮ್ಮ ಸಂಘದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ 8 ದಿನ ಅಹೋರಾತ್ರಿ ಮಾನ್ಯ HD ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಮಾಡಿದರು. ಇವರನ್ನು 6 ತಿಂಗಳ 1 ವರ್ಷಗಳ ಕಾಲ ಅವರ ಕೆಲಸದಲ್ಲಿ ಮುಂದುವರಿಸಬೇಕಂತ ಹೇಳಿ ಒಂದು ಐತಿಹಾಸಿಕ ಹೋರಾಟವನ್ನು ಸುಮಾರು ಸಂಘಗಳಿದ್ದಾವೆ. ಆದರೆ ಈ ರಾಜ್ಯದ 5,000 ಹೊರಗುತ್ತಿಗೆ ನೌಕರ ಪರವಾಗಿರ್ತಕ್ಕಂಥ ಸಂಘಟನೆ ಯಾವುದಾದಿದ್ದರೆ ಅದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರ ಸಂಘ ಅಂತ ನಾನು ಹೇಳಬೇಕು. ಅಂದರೆ ಈಗ ಹಾಸ್ಟೆಲಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಆ ಎಲ್ಲ ಸಮಸ್ಯೆಗಳನ್ನು ಹೊರತುಪಡಿಸಿಯೂ ಕೂಡ ನೀವು ಕೆಲಸವನ್ನು ಮಾಡ್ತೀರಾ. ಅದೆಲ್ಲವೂ ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಭಾಳಷ್ಟು ನಿರ್ಲಕ್ಷ್ಯ ಮಾಡ್ತಾರೆ. ಸಹಿಸ್ಕೊಂಡು ಹೆಂಗೆ ಹೋಗ್ತೀರಾ ಅಂತ? ಈ ಅನಿವಾರ್ಯ ಇದೆ ಸರ್. ಇದನ್ನು ಬಿಟ್ಟರೆ ಗತಿಯಿಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಿಯಾಗಿ ಗಂಡುಗಳು ಸರಿಯಾಗಿ ದುಡಿತಾ ಇಲ್ಲ, ಅವರೆಲ್ಲ ಕುಡಿತಾ ಇದ್ದಾರೆ. ಹೆಣ್ಣು ಮಕ್ಕಳ ಮೇಲೆ ಇವತ್ತು ಫ್ಯಾಮ್ಲಿಗಳು ನಡೀತಾ ಇದ್ದವು. ಎಷ್ಟೋ ಮಹಿಳೆಯರು ಗಂಡ ಬಿಟ್ಟವ್ರು ಇದ್ದಾರೆ, ವಿಧಿವೆಯರಿದ್ದಾರೆ. ಅಂಥವರೆಲ್ಲ ಇದನ್ನೇ ಅವ್ರು ನಂಬ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ಬೆಳಗ್ಗೆ ನಾವು 6 ಗಂಟೆಗೆ ಹೋದರೆ ರಾತ್ರಿ 10 ಗಂಟೆವರೆಗೂ ಕೂಡ ಕೆಲಸ ಮಾಡೋದು. ಕಾಲೇಜ್ ಹಾಸ್ಟೆಲ್ಗಳಲ್ಲಿ 10 ಗಂಟೆವರೆಗೂ ಕೂಡ ಇವರು ಕೆಲಸ ಮಾಡಿಸ್ಕೋತಾ ಇದ್ದಾರೆ. ಬಟ್ ಅಲ್ಲಿ ಅಧಿಕಾರಿಗಳು, ವಾರ್ಡನ್ಗಳು ಅವ್ರಿಗೆಲ್ಲ ಗೊತ್ತಿದೆ ಪರಿಸ್ಥಿತಿ ಗೊತ್ತಿದ್ರು ಕೂಡ ಯಾಕೆ ಈ ಥರ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಸರ್ಕಾರ ಇವತ್ತೇನು ಕಾಯಮಾಗಿ ಬಂದಿದಾರಲ್ಲ, ಅವ್ರು ಯಾರು ಕೂಡ ಒಂದು ಅಡುಗೆ ಮಾಡಕ್ಕೆ ಬರೋದಿಲ್ಲ. ಅಂಥವ್ರನ್ನ ಇವತ್ತು MA, MEd, B.Ed, ಇಂಜಿನಿಯರ್ ಇದ್ದವ್ರು ಅಂತೆಲ್ಲ ತುಂಬ್ಕೊಂಡಿದ್ದಾರೆ ಸರ್ಕಾರ. ಯಾಕೆ ನಮ್ಮನ್ನು 10-15 ವರ್ಷ ಕೆಲಸ ಮಾಡಿದವ್ರು ಯಾಕೆ ಕಾಯಂ ಮಾಡಲಿಲ್ಲ? ಅದಂದ್ರೆ ಈಗ ಯಾವ ಆಧಾರದ ಮೇಲೆ ನಾವು ಕೆಲಸ ಮಾಡ್ತೀವಿ? ನಮ್ಮ ಸರ್ಕಾರ ನಮ್ಮನ್ನ ಹೊರಗುತ್ತಿಗೆದಾರ ನೌಕರರನ್ನ ಕಾಯಂ ಮಾಡುತ್ತೆ ಅನ್ನುವಂಥ ಭರವಸೆ ಮೇಲೆ ಕೆಲಸ ಮಾಡಿದ್ರೆ ಹೇಗೆ? ಅದೇ ಸರ್, ಇಂದೆಲ್ಲ ನಾಳೆ ಕಾಯಂ ಆಗತ್ತೆ ಅಂತ ಭರವಸೆ ಮೇಲೆ ಮಾಡ್ತಾ ಬಂದಿದ್ದು. ಈಗ ಮುನ್ಸಿಪಾಲ್ಟಿಯಲ್ಲಿ ಕೆಲಸ ಮಾಡಿದವರು ಆಗ್ತಾ ಇದೆ, ಕಾಯಂ ಮಾಡಿದ್ರು. ಆಮೇಲೆ ಗ್ರಾಮ ಪಂಚಾಯತಿಯಲ್ಲಿ ಮಾಡ್ತಕ್ಕಂಥ ಇಲಾಖೆ ಮಾಡ್ತಾ ಇದ್ದಾರೆ. ಆದರೆ ಈ ಸಮಾಜ ಕಲ್ಯಾಣ, BCM, ಮೈನಾರಿಟಿ ಕ್ರೈಸಲ್ಲಿ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಒಂದು ಪ್ರಮುಖ ಬಿಡಿ. ಈಗ ಹಾಸ್ಟೆಲ್ಗಳಲ್ಲಿ ಹೆಂಗಾಗ್ಬಿಡುತ್ತೆ ಅಂತಂದರೆ ಸರಿಯಾದಂಥ ಊಟ ಕೊಡೋದಿಲ್ಲ, ಸರಿಯಾದಂಥ ಅಡುಗೆ ಕೊಡೋದಿಲ್ಲ, ವಿದ್ಯಾರ್ಥಿಗಳ ಮೇಲೆ ಭಾಳಷ್ಟು ಶೋಷಣೆ ಆಗುತ್ತೆ, ಒಂದಿಷ್ಟು ದೌರ್ಜನ್ಯ ಮಾಡ್ತಾರೆ ಅನ್ನೋವಂಥ ಒಂದಿಷ್ಟು ಆರೋಪಗಳು. ವಾರ್ಡನ್ಗಳಾಗಿರ್ಬೋದು, ಅಲ್ಲಿ ಸರಿಯಾದಂಥ ಅಡುಗೆಗಳನ್ನು ಹಾಕೋದಿಲ್ಲ ಅನ್ನುವಂಥದ್ದು ಒಂದಿಷ್ಟು ಆರೋಪಗಳು ಸಹಜವಾಗಿ ನೀವು ಕೂಡ ಕೇಳಿರ್ತೀರ. ಯಾಕಂದರೆ ಮೆಟ್ರಿಕ್ ನಂತರ ಪೂರ್ವ ಹಾಸ್ಟೆಲ್ಗಳಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ನಾವು ಕೂಡ ಗಮನಿಸಿದ್ವಿ ಒಂದೊಂದು ಸರಿ. ಏನು ಹೇಳ್ತೀರಾ ಸರ್? ಈಗ ವಾರ್ಡನ್ನ ಎಲ್ಲ ರೇಷನ್ ತಂದು ಕೊಡ್ತಾ ಇದ್ದಾವಲ್ಲ, ಇವರು ಎಷ್ಟು ಕೊಡ್ತಾರೆ, ಯಾವ ಒಂದು ವಿದ್ಯಾರ್ಥಿಗೆ ಎಷ್ಟು ಬರುತ್ತೆ, ಅವ್ರು ಅಷ್ಟು ಸರಿಯಾಗಿ ಕೊಟ್ಟರೆ ಸರಿಯಾಗಿ ಅಡುಗೆ ಅಲ್ಲ ಸರ್ಕಾರದಿಂದ ಎಲ್ಲವೂ ಕೂಡ ಬರುತ್ತಲ್ವಾ? ವಾರ್ಡನ್ಗಳು ಸರಿಯಾಗಿ ಮುಟ್ಟಿಸ್ಬೇಕಲ್ಲ. ಅವ್ರು ವಾರ್ಡನ್ಗಳು ಕರೆಕ್ಟಾಗಿ ರೇಷನ್ ಕೊಟ್ಟರೆ ನಾವು ಅವ್ರು ಎಷ್ಟು ಕೊಟ್ಟರೆ ಅಷ್ಟೇ ಮಾಡಕ್ ಬರಲ್ಲ. ನಮ್ಮ ಸಿಬ್ಬಂದಿ ಹೆಚ್ಚಿಗೆ ತಂದು ಮಾಡಕ್ಕೆ ಏನಾಗುತ್ತೆ? ಇವತ್ತೇನೋ ಮಾಡೋದ್ರೆ ಮನೇಲಿ ಮಾಡುವಾಗ ಏನೋ ಹೆಚ್ಚು ಕಡಿಮೆ ಆಗುತ್ತೆ. ಅಕಸ್ಮಾತ್ ಅಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ವಾರ್ಡನ್ಗಳು ಸ್ವತಃ ನಮ್ಮ ಸಿಬ್ಬಂದಿಯವರು ಮತ್ತೆ ತರಿಸಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಸರ್. ಹೇಗೆ ನಡೀತಾ ಇದೆ ಹೋರಾಟ, ಸಮಾಜ ಸೇವೆ? ಈಗಾಗಲೇ ಸಾಕಷ್ಟು ಸರ ನಮ್ಮ ಜಿಲ್ಲಾ ಮಟ್ಟದಿಂದ ಹಿಡಿದು ನಾನು ಈ ಸಂಘಟನೆಯ ಜಿಲ್ಲಾಧ್ಯಕ್ಷನಾಗಿ ಮತ್ತು ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಸುಮಾರು ಜಿಲ್ಲೆಗಳಲ್ಲಿ ಹೋಗ್ತಾ ಇದ್ದೇನೆ. ನಾನು ಹೋದರೂ ಕೂಡ ಸ್ವತಃ ಹಾಸ್ಟೆಲಲ್ಲೇ ನಾನು ವಸತಿ ಮಾಡ್ತೇನೆ. ನಾನು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಟಕ್ಕಳಿಕೆ ಮೊರಾರ್ಜಿಯಲ್ಲಿ ಒಂದಿನ ವಸತಿ ಇದೆ. ಅಲ್ಲಿ ಸರ್ ನಾನು 4 ಗಂಟೆಗೆ ನಮ್ಮ ಸಿಬ್ಬಂದಿಯವರು ಎದ್ದು ಅವರೆಲ್ಲ 2,500 ಮಕ್ಕಳಿಗೆ ನಾಷ್ಟ ಮಾಡಬೇಕು, ಅಡುಗೆ ಮಾಡಬೇಕು. ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ಬೇಕು? 5 ಗಂಟೆಗೆ ಹೇಳ್ತಾರೆ ಸರ್. ಇಡ್ಲಿ ಮತ್ತು ದೋಸೆ ಇದ್ದಾಗ 5 ಗಂಟೆಗೆ ನಾನು ಕೂಡ ಸ್ವತಃ ಅವ್ರ ಜೊತೆ ಎದ್ದು ದೋಸೆಯನ್ನು ಮಾಡಿದೆ. ಭಾಳ ಕಷ್ಟ ಜೀವನ ಅಲ್ವಾ? ತುಂಬ ಕಷ್ಟ ಇದೆ ಸರ್. ಅವತ್ತು ಇಡ್ಲಿ ಇದ್ದ ದಿನದ ಅಲ್ಲೇ ವಸತಿ ಇರ್ತಾರೆ ನಮ್ಮ ಸಿಬ್ಬಂದಿಗಳು. ಇದ್ರು ಕೂಡ ಕೆಲಸ ಮಾಡಿದ್ರು ಕೂಡ ಇವತ್ತು ಅಧಿಕಾರಿಗಳು ಯಾಕೆ ಅದನ್ನ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು. ಅಲ್ಲ, ಅಧಿಕಾರಿಗಳಿಗೆ ಅದು ಯಾವ ಮನಸ್ಥಿತಿ ಇದೆಯೋ ಗೊತ್ತಿಲ್ಲ. ಬಡವರ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸಬೇಕು ಅನ್ನುವಂಥದ್ದು, ಕಾಯಂ ನೌಕರರಾಗಿ ಮಾಡಬೇಕು ಅನ್ನುವಂಥದ್ದು, ಸರ್ಕಾರಕ್ಕಾಗಿರ್ಬೋದು, ಸರ್ಕಾರದಲ್ಲಿರುವಂಥ ಅಧಿಕಾರಿಗಳಿಗಾಗಿರ್ಬೋದು, ಅದೇನೋ ಗೊತ್ತಿಲ್ಲ. ಬಡವರು ಅಂತಂದರೆ ಸಿಕ್ಕಾಬಡೆ ನಿರ್ಲಕ್ಷ್ಯ ಮಾಡುವಂಥದ್ದು, ಯಾರೂ ಬಂದು ಕೇಳೋದಿಲ್ಲ ನಮ್ಮನ್ನು. ನಮ್ಮ ಹೋರಾಟಗಳನ್ನೇನಪ್ಪ ಇವತ್ತು ಬರ್ತಾರೆ, ನಾಳೆ ಹೋರಾಟ ಮುಗಿಸ್ಕೊಂಡು ಹೋಗ್ತಾರೆ, ಬಿಡೋ ಅವ್ರ ಪಾಡಿಗೆ ಅವರು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಅಂತಂದರೆ ನಿರ್ಲಕ್ಷ್ಯ ತೋರಿದಷ್ಟು ಅಧಿಕಾರಿಗಳು ಒಂದಿಷ್ಟು ನಮ್ಮ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಜಾಸ್ತಿ ಆಗಿದೆ ಅಂತ. ಇದು ಹೌದು ಸರ್, ಅದು ನಿಜ. ನಿರಂತರವಾಗಿ ಇಂದನೂ ಬರ್ತಾ ಇದೆ. ಬಟ್ ಈಗ ನಾವು ಕೂಡ ಮೊನ್ನೆ CITನ ಜಿಲ್ಲಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವರಲಕ್ಷ್ಮಿ ಅವರು ಇವತ್ತು ಅಂಗನವಾಡಿ ಆಗಿರ್ಬೋದು, ಬಿಸಿ ಊಟ ನೌಕರರಾಗಿರ್ಬೋದು ಮತ್ತು ಆಶಾ ಕಾರ್ಯಕರ್ತೆಯರ ಹೋರಾಟ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಅವರು ಇನ್ನೊಂದು ಸಂಘಟನೆ ಕೂಡ ಮಾಡಿದ್ದಾರೆ, ಎಲ್ಲ ಇಲಾಖೆ ಕಾಯಮೇತರ ನೌಕರರ ಒಕ್ಕೂಟ ಅಂತೇಳಿ ಮಾಡಿದ್ದಾರೆ. ಆ ಒಂದು ಸಂಘಟನೆ ಜೊತೆಗೂಡಿ ಇವತ್ತು ನಾವು
ನಮ್ಮ ಕರ್ನಾಟಕ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿಶಾಲಾ ವರ್ಗಕ್ಕೆ ನಾವು ಜಂಟಿಯಾಗಿ ಹೋರಾಟವನ್ನು ಫಸ್ಟ್ ಟೈಮ್ ಮಾಡ್ತಾ ಇದ್ವಿ. ಆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರಕ್ಕೆ ಈ ಒಂದು ಪ್ರಾರಂಭ ಆಗಿದೆ ನಮ್ಮದು. ಓಕೆ. ನಾವು ಸುಮಾರು ಏನು 40 ಇಲಾಖೆಗಳಲ್ಲಿ ಏನು ವರ್ಗಕ್ಕೆ ನೌಕರಿದ್ದೀವಿ, ನಾವೆಲ್ಲರೂ ಕೂಡ ಮುಂದಿನ ದಿನಮಾನ ಸರ್ಕಾರ ನಮ್ಮನ್ನ ಗಮನ ಹರಿಸೇ ಹೋದರೆ ನಮಗೆ ಕನಿಷ್ಠ ವೇತನ ಕೊಡಬೇಕನ್ನೋದು ಒಂದು ಬೇಡಿಕೆ. ಓಕೆ. ಆಮೇಲೆ ನಮಗೆ ಭದ್ರತೆ ಕೊಡಬೇಕನ್ನೋದು ಎರಡೇ ಬೇಡಿಕೆ ಇರೋದು. ಈಗ ಇಷ್ಟೆಲ್ಲ ಹೋರಾಟಗಳೆಲ್ಲ ಮಾಡ್ತೀರಾ, ಅದನ್ನ ಮಾಡ್ತೀರಾ, ಬೆದರಿಕೆ ಕರೆಗಳು ನಿಮ್ಮ ಮೇಲೆ ಅಟ್ಯಾಕ್ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅನ್ನೋದು ಬೆದರಿಕೆ ಏನಾದರೂ ಬರುತ್ತಾ? ಸರ್ ಬರುತ್ತೆ, ಸಹಜ ಸರ್, ಸಾಕಷ್ಟು ಬಂದಿದೆ. ಹೌದಾ? ಬಂದಿದೆ ಸರ್. ಯಾವ ರೀತಿಯಾಗಿ ನಿಮ್ಮನ್ನ ಕೊಲೆ ಮಾಡೇ ಬಿಡ್ತೀವಿ, ನಿಮ್ಮನ್ನ ನೋಡೇ ಬಿಡ್ತೀವಿ ಅನ್ನೋಂಥ ಲೆಕ್ಕಾಚಾರದಲ್ಲ? ಹೌದು, ಆ ಥರ ಮುಂದುವರಿಸ್ಬಾರ್ದು, ಅದನ್ನ ಕೈ ಬಿಡ್ಬೇಕಂತ ಸಾಕಷ್ಟು ಬಂದಿದ್ದಾವೆ. ಬಟ್ ಅವು ಯಾವುದು ಕೂಡ ನಾವು ಹೆದರಿಲ್ಲ ಸರ್. ನಮ್ಮ ನೌಕರ ಪರವಾಗಿ ಇವತ್ತು ಅಹೋರಾತ್ರಿ ನಾನು ಬೇರೆ ಜಿಲ್ಲೆ ಹೋದ್ರೆ ಒಂದೊಂದು ವಾರಗಟ್ಟಲೆ ನಾನು ಮನೆಗೆ ಹೋಗೋದಿಲ್ಲ. ದಟ್ಟು ಬಾಬಾ ಸಾಹೇಬರು ಅವರ ಒಂದು ಜೀವನ, ಅವರ ಆದರ್ಶದಲ್ಲಿ ಪೂರ್ತಿಯನ್ನು ನಾನು ಇವತ್ತು ತಗೊಂತ ಇದ್ದೇನೆ. ಒಂದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಡಾಕ್ಟರ್ ಬಾಬಾ ಸಾಹೇಬರು ವಕೀಲ ಒಂದು ವೃತ್ತಿಯಲ್ಲಿದ್ದಾಗ ಸ್ವತಃ ಅವರ ಮಗ ತೀರ್ಕೊಂಡು ಅಂತ ಬಂದಾಗ ಅವರು ನೋಡಿ ಕಣ್ಣೀರು ಹಾಕ್ತಾರೆ. ಅವ್ರು ಪತ್ರಕರ್ತ ಕೇಳಿದ್ರಂತೆ, ಯಾಕೆ ಹೇಳ್ತಾ ಇದ್ರಂದ, ಇಲ್ಲ ನನ್ನ ಮಗ ಇವತ್ತು ಡೆತ್ ಆಗಿದ್ದಾನೆ ಅಂದಾಗ ಅವರು ಕೇಳಿದ್ರೆ, ನೀವು ಯಾಕೆ ಹೋಗಿಲ್ಲ ಅಂತ ಕೇಳಿದ್ರಂತೆ. ನನ್ನ ಮಗ ಸತ್ತೊಂದು ಬರೋದಿಲ್ಲ, ಬಟ್ ಇವತ್ತು 11 ಜನ ಜೀವವನ್ನು ಕೊಡ್ತೀನಿ ಅಂತೇಳಿ ಅವರೇನು ತಮ್ಮ ಕುಟುಂಬವನ್ನೇ ತ್ಯಾಗ ಮಾಡಿದರು. ಓಕೆ. ಅವರಷ್ಟಂತೂ ಮಾಡೋಕ್ಕಾಗಲ್ಲ, ಒಂದು 10% ಆದರೂ ಕೂಡ ನಮ್ಮ ಮಾಡ್ಬೇಕಂತೇಳಿ ನಮ್ಮ ಸೇವೆ ಮಾಡ್ಬೇಕಂತ ನನ್ನ ಮನಸ್ಸಲ್ಲಿದೆ. ನೋಡಿ, ಅವರ ಆದರ್ಶಗಳನ್ನು ನಿಜವಾಗ್ಲೂ ಹೇಳ್ತೀನಿ ಅಂತಂದರೆ, ಸಂವಿಧಾನ ಅಂತಂದಾಗ ನಿಜವಾಗ್ಲೂ ನಾವೆಲ್ಲರೂ ಕೂಡ ಇಷ್ಟೊಂದು ಮಾತಾಡ್ತಾ ಇದ್ದೀವಿ, ಅದೆಲ್ಲವೂ ಕೂಡ ಇದೆ ಅಂತಂದರೆ ಸಂವಿಧಾನನೇ ಕಾರಣ. ನಾವೆಲ್ಲರೂ ಕೂಡ ಇಷ್ಟೊಂದು ಮಾತಾಡೋದಕ್ಕೆ, ಇಷ್ಟೆಲ್ಲವೂ ಕೂಡ ಹೇಳೋದಕ್ಕೆ, ನಾವು ಬದುಕೋದಕ್ಕೆ ನಿಜವಾಗ್ಲೂ ಕೂಡ ಸಂವಿಧಾನನೇ ಕಾರಣ. ಸಂವಿಧಾನ ಇರಲಿಲ್ಲ ಅಂತಂದರೆ ನಾವು ಯಾವ ಪರಿಸ್ಥಿತಿಯಲ್ಲಿ ಇರ್ತಿದ್ದೀವಿ ಅಂತಂದರೆ ನಿಜವಾಗ್ಲೂ ಹೇಳೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ನಿಜ ಸರ್, ನಿಜ. ಇವತ್ತು ಬಾಬಾ ಸಾಹೇಬರು ಸಾಕಷ್ಟು ಕಾರ್ಮಿಕ ಮಂತ್ರಿ ಆಗಿ ಓಕೆ, ಮಹಿಳೆಯರಿಗೆ ಮತ್ತು ಕಾರ್ಮಿಕರಿಗೆ ಸಾಕಷ್ಟು ಒಂದು ಕಾನೂನುಗಳನ್ನು ಮಾಡಿದ್ದಾರೆ. ಹೌದು. ಆದರೆ ಸರ್ಕಾರಗಳು ಅದನ್ನು ಸರಿಯಾಗಿ ಜಾರಿ ಮಾಡ್ತಾ ಇಲ್ಲ. ಅಲ್ಲ, ನಿಮ್ಮ ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತಾರೆ? ಯಾಕಂದರೆ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ವಹಿಸುವಂಥದ್ದು. ಯಾಕಂದರೆ ಯಾವುದೇ ಸರ್ಕಾರ ಬಂದರೂ ಕೂಡ, ಇದೇ ಸರ್ಕಾರ ಅದೇ ಸರ್ಕಾರ ಅಂತಲ್ಲ, ಯಾವುದೇ ಸರ್ಕಾರ ಬಂದರೂ ಕೂಡ ಒಂದಂಥ ಸಂದರ್ಭದಲ್ಲಿ ಹೇಳುತ್ತೆ, ನಮಗೆ ಆಶ್ವಾಸನೆಗಳನ್ನು ಕೊಡುತ್ತೆ, ಭರವಸೆಗಳನ್ನು ಕೊಡುತ್ತೆ, ಬರೀ ಬಾಯಿ ಮಾತಾಗೋಯ್ತು, ಪ್ರಣಾಳಿಕೆಯಲ್ಲಿ ಆಗೋಯ್ತು, ಜಾರಿ ರೂಪಕ್ಕೆ ತರೋದು ಯಾವಾಗ ಅಂತ. ನಾವು ಪ್ರತಿ ವರ್ಷ ಸರ್ ಬೆಂಗಳೂರು ಫ್ರೀಡಮ್ ಪಾರ್ಕ್ ಹೋರಾಟ ಬರ್ತೀವಿ, ಇಲ್ಲೆಲ್ಲ ಉನ್ನತ ಅಧಿಕಾರಿಗಳು ಬರ್ತಾ ಇದ್ದಾರೆ. ಓಕೆ. ಆದ್ರೆ ಬಂದವ್ರು ಏನು ಹೇಳ್ತಾರೆ, ಇವತ್ತು ನಮ್ಮ ಹಾಸ್ಟೆಲ್ಗಳಲ್ಲೂ ನಮ್ಮ ಇಲಾಖೆ ನಡಿಬೇಕಾದ್ರೆ ನೀವೇ, ನಿಮ್ಮ ಪಾತ್ರ ಭಾಳ ಇದೆ, ನಿಮ್ಮ ಕೆಲಸದಿಂದ ಅಂತ ಬರೀ ಬಾಯಲ್ಲಿ ಹೇಳ್ತಾ ಇದೆ ಸರ್. ಬಟ್ ನಮಗೆ ಭರವಸೆ ಕೊಡ್ತಾ ಇದ್ದಾರೆ. ಬಟ್ ನಮ್ಗೆ ಇನ್ನೋವರೆಗೆ ಯಾವುದೇ ಭದ್ರತೆ ಇಲ್ಲ. ನಾವು ಕೇಳೋದು ಸರ್ಕಾರಕ್ಕೆ ಇಷ್ಟೇ, ನಮಗೆ ಭದ್ರತೆ ಬೇಕು, ಕನಿಷ್ಠ ವೇತನ. ನಾವು ಸುಪ್ರೀಂ ಕೋರ್ಟ್ ಹೇಳಿದೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ಬೇಕಂತೇಳಿ. ಎಷ್ಟು ಬೇಡಿಕೆ ಇದೆ? ಎಷ್ಟಿದೆ ನಿಮ್ದು? ನಮಗೆ ಎರಡೇ ಬೇಡಿಕೆ ಸಾಕು. ಒಂದು, ನಮಗೆ ಕನಿಷ್ಠ ವೇತನ ಕೊಡಬೇಕು, ಆಮೇಲೆ ನಮಗೆ ಭದ್ರತೆ ಕೊಡಬೇಕು. ಎರಡನ್ನು ಕೊಡಬೇಕು. ಇವತ್ತು ಈ ಭದ್ರತೆ ಅಂತಂದ್ರೆ ಯಾವ ರೀತಿಯಾಗಿ? ನಮಗೆ 60 ವರ್ಷ ಆಗುವವರು ಕೂಡ ನಮ್ಮ ಕೆಲಸದಿಂದ ತೆಗಿಬಾರ್ದು. ನಾವು ಹೇಳಿದ್ರಲ್ಲ, ಇವತ್ತು ಸುಮಾರು ವಿದ್ಯಾರ್ಥಿಗಳನ್ನ ಎತ್ಕಟ್ಟುವುದಾಗ್ಲಿ, ಅಧಿಕಾರಿಗಳು ಏನೋ ಕುತಂತ್ರ ಮಾಡಿ ಇವತ್ತು ತೆಗೆಯುವಂತ ಕೆಲಸ ಆಗ್ತಾ ಇದೆ. ಅಂದ್ರೆ ವೇತನ ಅಂತಂದಾಗ ವೇತನ ಹೇಳಿದಲ್ಲ ಸರ್, ನಾನು ಸ್ಟಾರ್ಟಿಂಗ್ ಮಾಡುವಾಗ 2000 ಇತ್ತು ಅಂತ ಹೇಳಿ. ಓಕೆ. ಈಗ ಅದು ಕಾರ್ಮಿಕ ಇಲಾಖೆ ಏನಿದೆ, ಕಾರ್ಮಿಕ ಇಲಾಖೆ ಡೈರೆಕ್ಷನ್ ಏನಿದೆ, ಇವತ್ತು ಕಾರ್ಮಿಕ ಇಲಾಖೆ ವಾರಕ್ಕೊಂದು ರಜೆ ಕೊಡ್ಬೇಕಂತ ಇದೆ. ಓಕೆ. ನಮಗೆ ಇವತ್ತು ಯಾರಾದ್ರೂ ನಮ್ಮ ಮನೇಲಿ ಸತ್ರ ಕೂಡ ನಮ್ಮ ಸಿಬ್ಬಂದಿಯವರು ಬೇರೆಯವರನ್ನು ಹಚ್ಚಿ ಹೋಗ್ತಾರೆ ವಿನ ಅಲ್ಲಿ ಬೇಡಕ್ಕೆ ಅವ್ರು ವಾರ್ಡನ್ ಕಳಿಸೋದಿಲ್ಲ ಅಂತ ಒಂದು ಪರಿಸ್ಥಿತಿ ಒಳಗೆ ಕೆಲಸ ಮಾಡ್ತೇನೆ. ಅಂದ್ರೆ ಯಾವುದೇ 165 ದಿನವರೆಗೂ ಮಾಡ್ಲೇಬೇಕು ಸರ್, ಮಾಡ್ಲೇಬೇಕು ಅಂತ ಒಂದು ಬಿಟ್ಟು ಹೋಗುವಂತ ಪರಿಸ್ಥಿತಿ ಇಲ್ಲ. ಅದು ನಮಗೆ ವಾರಕ್ಕೊಂದು ರಜೆ ಕೊಡಬೇಕು, ನಮಗೆ 60 ವರ್ಷವರೆಗೂ ಸೇವಾ ಭದ್ರತೆ ಕೊಡಬೇಕು ಮತ್ತು ಕನಿಷ್ಠ ವೇತನ ಕೊಡಬೇಕು ಅನ್ನೋದು 3 ಬೇಡ. ನೋಡಿ, ಇಷ್ಟೆಲ್ಲವೂ ಕೂಡ ಮಾಡ್ಕೊಂಬಂದಿದ್ದೀರಾ, ಹೋರಾಟ, ಪ್ರತಿಭಟನೆ. ಅಂದರೆ ವೈಯಕ್ತಿಕ ಜೀವನದಲ್ಲಿ ಹೇಗಿದೆ ಜೀವನ, ಹೇಗೆ ನಡೀತಾ ಇದೆ? ಯಾಕಂತಂದರೆ ಮನೆಯವರು ಕೂಡ ಹೇಳ್ತಿರ್ಬೋದು ಯಾವಾಗಲೂ, ಬೇಡ ಬಿಡು, ಇಷ್ಟೆಲ್ಲವೂ ಕೂಡ ಯಾಕೆ ಮಾಡ್ತಾ ಇದೆಯಾ, ಆಗೋದಿಲ್ಲ, ಬೇರೆಯವ್ರ ಧ್ವನಿ ಯಾಕೆ ಆಗ್ತಾ ಇದೆಯಾ ಅಂತ ಸಹಜವಾಗಿ ಹೇಳಿರ್ತಾರ ಒಂದು ಸಾರಿ ಆದರೂ? ಇಲ್ಲ, ಸಾಕಷ್ಟು ಸಾರಿನೇ ಹೇಳಿದ್ದಾರೆ. ಯಾಕಂದ್ರೆ ಬೆದರಿಕೆ ಕೆರೆ ಬಂದಾಗ. ಹೌದೌದು. ನಂದು ಒಂದೇ ನಿರ್ಧಾರ ಇದೆ ಸರ್, ಈ ಒಂದೇನು ಈ ಪ್ರತಿಭಟನೆ ಮತ್ತು ಈ ಸಂಘಟನೆ ಬೆನ್ನತ್ತಿದ್ವಿ, ತಮ್ಮನ್ನು ಯಾಕೆ ಈ ಹಠ ಅಂತ ನಾನು ಅನುಭವಿಸಿದನಲ್ಲ, ಹಠ ಬಿಡಬಾರ್ದು, ನಾನು ಬೇರೆಯವರು ಅನುಭವಿಸಬಾರ್ದು. ಬಾಬಾ ಸಾಹೇಬ್ರು ಎಷ್ಟು ಕಷ್ಟವನ್ನು ಪಟ್ಟಿದ್ದಾರೆ. ಅವರ ಕೊಟ್ಟಿರ್ತಕ್ಕಂಥ ಈ ದೇಶದಲ್ಲಿ ಯಾರು ಕೂಡ ಕಷ್ಟಪಟ್ಟಿಲ್ಲ. ಅವರು ನಡೆದ ಬಂದ ಹಾದಿ, ಅವರು ಆಗಿರ್ತಕ್ಕಂಥ ಅವಮಾನ, ಅವೆಲ್ಲವನ್ನು ಮೆಟ್ಟಿ ಇವತ್ತು ನಮಗೆ ಭದ್ರತೆ ಕವಚನ ಸಂವಿಧಾನವನ್ನು ಕೊಟ್ಟಿದ್ದಾರೆ.
ಅದು ಅವ್ರು ಸೂರ್ಯಚಂದ್ರ ಇರುವವರೆಗೂ ಕೂಡ ಏನು ನಮಗೆ ಬಾಬಾ ಸಾಹೇಬರು ಇರ್ತಾರೆ ಮತ್ತು Yes. ಸಂವಿಧಾನ ಇರ್ತದೆ ಅಂತ ನಾನು ಈ ಮಾಧ್ಯಮ ಮೂಲಕ ವ್ಯಕ್ತಿಸ್ತೀನಿ. ಓಕೆ. ಸೊ ಊರ್ ಕಡೆ ಹೇಗಿದೆ, ಏನ್ ಕತೆ? ಊರ ಕಡೆ ಏನಿಲ್ಲ ಸರ್, ನನ್ನ ಜೀವನನೇ ಹೋರಾಟ ಆಗಿಬಿಟ್ಟಿದೆ. ಇವರ ಸೇವೆ ನನ್ನ ಒಂದು ಉದ್ಯೋಗ ಆಗಿಬಿಟ್ಟಿದೆ. ಸೊ ಇಷ್ಟೆಲ್ಲ ಸಮಾಜ ಸೇವೆ ಮಾಡ್ತಾ ಇದ್ದೀರಾ, ಇವರೆಲ್ಲ ಅಂದ್ರೆ ಸಪೋರ್ಟ್ ನಿಲ್ತಾರಾ ಅನ್ನುವಂಥ ಒಂದು ನಂಬಿಕೆನ, ಅಲ್ಲಪ್ಪ ನಮ್ಮ ಒಬ್ರು ನಮಗಾಗಿ ಒಬ್ಬರು ಧ್ವನಿ ಎತ್ತಿದ್ದಾರೆ, ಇವರು ನಮಗಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅವರ ಪ್ರತಿಯೊಂದು ಕೂಡ ಅವರ ಕಷ್ಟ ನೋವು ನಲಿವಿನಲ್ಲೂ ಕೂಡ ನಾವು ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನುವಂಥವ್ರು ಅವರು ಇದ್ದಾರಾ ಅಂತ? ಇದ್ದಾರೆ ಸರ್, ನಮ್ಮ ನೌಕರರು ಇದ್ದಾರೆ ಸರ್. ನಾ ಎಲ್ಲೇ ಹೋದ್ರು ಕೂಡ ಸಹ ನೀವು ಮಾಧ್ಯಮದಲ್ಲಿ ನೋಡ್ತಾ ಇದ್ದಾರೆ, ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಹೌದು. ನೋಡ್ತಾ ಇದ್ದಾರೆ. ಜನ ನಮ್ಮನ್ನು ವಿಶ್ವಾಸ ಇದೆ ಸರ್, ವಿಶ್ವಾಸ ಇಟ್ಟಿದ್ದಾರೆ, ಆ ನಂಬಿಕೆ. ನಂಬಿಕೆ ಇದೆ ಸರ್. ನಮ್ದು ಒಂದೇ ಈಗ ಸರ್, ಈ ಮಾಧ್ಯಮ ಸರ್ಕಾರಕ್ಕೆ ಎಚ್ಚರಿಕೆ ಏನು ಕೊಡೋದಂದ್ರೆ, ಈಗಾಗಲೇ ನಾನು ಹೇಳಿದೆ, ಕಾಮೇತರ ನೌಕರ ಒಕ್ಕೂಟ ವರಲಕ್ಷ್ಮಿ ಅವರ ಒಂದು ನೇತೃತ್ವದಲ್ಲಿ ಇವತ್ತೇನು ಪ್ರಾರಂಭ ಆಗಿದೆ ಹೋರಾಟ. ಒಂದು ವೇಳೆ ಸರ್ಕಾರ ಬಗ್ಗದೇ ಇದ್ದರೆ ನಾವು 30-40 ಇಲಾಖೆಯಲ್ಲಿ ಏನು ಹೊರಗುತ್ತಿ ನೌಕರರು ಎಲ್ಲರೂ ಕೂಡ ಬಂದ್ ಮಾಡಿ ಸರ್ಕಾರಕ್ಕೆ ಬಿಸಿ ಬರ್ತೀವಿ ಅಂತೇಳಿ ಈ ಮಾಧ್ಯಮ ಮೂಲಕ ಹೇಳೋ ಉದ್ದೇಶ. ಓಕೆ. ಅವತ್ತು 2,000ಗೆ ಆರಂಭ ಆದಂಥ ಜೀವನ ಇವತ್ತು 16,000ಗೆ ಬಂದು ನಿಂತಿತ್ತು. ಅದು ಕೂಡ ಅಧಿಕಾರಿಗಳ ಒಂದಿಷ್ಟು ಷಡ್ಯಂತ್ರದಿಂದ ಅದು ಕೂಡ ಕಳ್ಕೊಂಬಿಟ್ರಿ. ಹೇಗೆ ಜೀವನ ಈಗ? ಈ ನೌಕರರೇ ನಮ್ಮ ಒಂದು ಜೀವನ ಆಗಿಬಿಟ್ಟಿದೆ ಸರ್. ಅವರೇ ದಾರಿದೀಪ. ಅವರೇ ದಾರಿದೀಪ. ಬಟ್ ಸಾಕಷ್ಟು ಜನ ಒಂದಿಷ್ಟು ಹೇಳ್ತಿರ್ತಾರೆ ನನಗೆ, ಸರ್ ಈ ರೀತಿಯ ಸಮಸ್ಯೆಗಳಿದ್ದಾವೆ, ಆ ರೀತಿಯ ಸಮಸ್ಯೆಗಳಿದ್ದಾವೆ, ಅವೆಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡ್ತೀರಾ? ಖಂಡಿತ ಸರ್. ಸಾಕಷ್ಟು ಈಗ ಉದಾಹರಣೆಗಳು ಒಂದು 50-60 ಜನ ನಾವು ಸಿಬ್ಬಂದಿಗಳಿಗೆ ನಾವು ವಾಪಸ್ ಕೆಲಸ ಕೊಟ್ಟಿಸಿದ್ದೀನಿ. ಅದು ನನಗೆ ಅದು ಎಷ್ಟು ಹೆಮ್ಮೆ ಅನ್ಸುತ್ತೆ ನಿಮಗೆ? ಅದೇ ನನಗೆ ಸ್ಫೂರ್ತಿ ಸರ್. ಅವ್ರು ಹೇಳ್ತಾ ಇರ್ತಾರೆ ನಾನು ಹೋದಾಗೆಲ್ಲ, ನೀವು ನಮಗೆ ಒಂದು ತುತ್ತ ಅನ್ನ ಕೊಟ್ಟಿದ್ದೀರ ಅಂತ. ಅದೇ ನನಗೆ ಸ್ಫೂರ್ತಿ ಸರ್. ಆ ಕ್ಷಣ ಅನುಭವಿಸಿದಾಗ ನಿಜವಾಗ್ಲೂ ಕೂಡ ಎಷ್ಟು ಹೆಮ್ಮೆ ಅನ್ಸುತ್ತೆ, ಎಷ್ಟು ಮನಸ್ಸಲ್ಲಿ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ ಸರ್. 50 ಜನಕ್ಕೆ ಏನೇ ಆಗ್ಲಪ್ಪ, ನಾನು ಒಂದಿಷ್ಟು ಜೀವನ ಮಾಡೋಕ್ಕೆ ಅವ್ರಿಗೆ ಒಂದಿಷ್ಟು ಒಂದು ತುತ್ತಿನ ಊಟಕ್ಕೂ ಕೂಡ ನಾನು ಸಹಾಯ ಮಾಡಿದ್ದೀನಲ್ಲ, ಅದು ಜೀವನ ಸಾರ್ಥಕ ಅಲ್ವಾ? ಹೌದು ಸರ್. ನಾನು ತ್ಯಾಗ ಮಾಡಿದಕ್ಕೂ ಅದು ಸ್ವಾರ್ಥಕ ಆಯ್ತಂದು ನಾನು ಅನ್ಕೊಂತ ಇದ್ದೀನಿ. ನಾನು ಒಬ್ಬನೇ ತ್ಯಾಗ ಮಾಡಲಿಲ್ಲ ಅಂದ್ರೆ ನಾನು ಕೂಡ ಅವ್ರಂಗೆ ದುಡ್ಕೋತಾ ಇದ್ದೆ. ಆದ್ರೆ ಬೇರೆಯವ್ರ ಕಷ್ಟ ಕೇಳೋರೇ ಇಲ್ಲ ಹಾಗೆ. ಈ ಸಮಾಜ ಸೇವೆ ಮಾಡಬೇಕು ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಹೆಂಗಾಗ್ಬಿಡುತ್ತೆ ಅಂತಂದರೆ, ಭಾಳಷ್ಟು ಜನ ಮಾಡೋದಿಲ್ಲ. ಬಂದರೂ ಕೂಡ ನಮಗೆ ಏನೇ ಗೊತ್ತಿದ್ರೂ ಕೂಡ ಕೈಯಲ್ಲಿ ಒಂದಿಷ್ಟು ದುಡ್ಡು ಇದ್ರೂ ಕೂಡ ಸಮಾಜ ಸೇವೆ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಬರೋದಿಲ್ಲ. ಈ ಮನಸ್ಥಿತಿ ಬರೋದಕ್ಕೆ ಕಾರಣ ಅಂತ? ಕಾರಣ ನಾನು ಕಷ್ಟಪಟ್ಟಿದ್ದು ಸರ್. ನನ್ನ ಅನುಭವನೇ ನನಗೆ ಕಷ್ಟ. ಅದೇ ನನಗೆ ದಾರಿದೀಪ, ಅದೇ ಎಲ್ಲವೂ ಕೂಡ ಪಾಠ, ಅದೇ ಜೀವನ, ಅದೇ ಎಲ್ಲವೂ ಕೂಡ. ಹೌದು ಸರ್. ಯಾಕಂದರೆ ನಾನು ಪಟ್ಟಿರುವಂಥ ಕಷ್ಟಗಳು ಬೇರೆಯವರು ಪಡಬಾರ್ದು ಅನ್ನುವಂಥ ಒಂದು ಹಂಬಲ. ಅದೇ ಬಾಬಾ ಸಾಹೇಬ್ರು ಏನು ಕಷ್ಟಪಟ್ಟರು, ಅವ್ರು ನಮ್ಗೇನು ಇಡೀ ದೇಶಕ್ಕೆ ಏನು ಕೊಟ್ಟಿದ್ದಾರೆ, ಅವರ ಒಂದು 10% ಆದರೂ ಕೂಡ ನಾವು ಸಮಾಜ ಸೇವೆ ಮಾಡ್ಬೇಕನ್ನೋದು ಅವರೇ ನನಗೆ ದಾರಿದೀಪ, ಅವರೇ ನನಗೆ ಸ್ಫೂರ್ತಿ. ಡಾಕ್ಟರ್ ಬಾಬಾ ಸಾಹೇಬ್. ಅಂದರೆ ಮುಂದಿನ ಪಯಣ ಯಾವ ರೀತಿಯಾಗಿರುತ್ತೆ? ಹುಲ್ಗಪ್ಪ ಚಲವಾದಿ ಅವರು ಯಾವ ರೀತಿಯಾದಂಥ ಹೋರಾಟಗಳಿರುತ್ತೆ, ಏನು ಕತೆ ಅಂತಂದರೆ, ಸಮಾಜಕ್ಕೆ ಇನ್ನೂ ಏನಾನು ಕೊಡುಗೆ ಕೊಡಬೇಕು ಅಂತ ಅಂದಾಗ ಏನು ಮಾಡಿದೆ? ಈ ನಮ್ಮದು ಒಂದೇ ಗುರಿ ಸರ್, ನನಗೆ ಇವರಿಗೆ ಭದ್ರತೆ ಕೊಡಿಸ್ಬೇಕನ್ನೋದು ಒಂದೇ. ಈಗಾಗಲೇ ನಾನು ಹೇಳಿದೆ, ಓಕೆ, 4-5 ಜಿಲ್ಲೆಗಳನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಈ ರಾಜ್ಯದ 31 ಜಿಲ್ಲೆಯಲ್ಲಿ ಕೂಡ ನಾನು ಪ್ರವಾಸ ಮಾಡ್ತೇನೆ. ಎಲ್ಲ ನೌಕರರನ್ನು ಒಗ್ಗಟ್ಟಿಸ್ತೀವಿ, ಅವರಿಗೆ ಭದ್ರತೆ ಕೊಡೋದೇ ನಂದು ಒಂದು ಗುರಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಅದೇ ಒಂದು ಸಂಕಲ್ಪ. ಅದೇ ಒಂದೇ ಸಂಕಲ್ಪ. ಸೊ ಈಗ ವೈಯಕ್ತಿಕ ಜೀವನ ಅಂತಂದಾಗ ಇದೆಲ್ಲವೂ ಕೂಡ ಹೊರತುಪಡಿಸಿದ್ರೆ, ನಾನು ಕೂಡ ರಾಜ್ಯಕ್ಕೆ ಬರಬೇಕು, ಒಂದು ಪಕ್ಷದ ಜೊತೆ ಕೂಡಬೇಕು ಅನ್ನೋಂಥ ಯಾವತ್ತಾದ್ರೂ ಅನಿಸುತ್ತಾ? ಪಕ್ಷ ಆ ಥರ ಯಾವುದೂ ಬಂದಿಲ್ಲ ಸರ್ ನನಗೆ. ಒಂದು CIT ಅಂತೇಳಿ ಇಡೀ ದೇಶದಲ್ಲಿ ಒಂದು ಕೆಂಬಾವುಟ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇನೆ. ಅದು ನಮಗೆ ಸ್ಫೂರ್ತಿಯಾಗಿದೆ. ಅದರ ಜೊತೆ ಒಂದು ಬೆಂಬಲವಾಗಿ ನಿಂತಿದ್ದ CPM ಪಕ್ಷದಲ್ಲಿ ನಾನು ಕೂಡ ಪಾರ್ಟಿ ಮೆಂಬರ್ ಆಗಿದ್ದೇನೆ. ಆ ಪಕ್ಷದಲ್ಲಿ ಬೇರೆ ಯಾವ ಕಾಂಗ್ರೆಸ್, BJP, JDS ಯಾವ ಈ ಥರ ರಾಜಕೀಯ ಪಕ್ಷಕ್ಕೆ ಬರೋದಿಲ್ಲ ಸರ್. ಸೊ ಯಾವತ್ತಾದ್ರೂ ಅನ್ಕೊಂಡಿದ್ರ, ನಾನು ಚಿಕ್ಕವರು ಇದ್ದಾಗ ನಾನು ದೊಡ್ಡ ಹೋರಾಟಗಾರ ಆಗ್ತೀನಿ, ಇಷ್ಟೊಂದು ಜನರ ಸೇವೆ ಮಾಡ್ತೀನಿ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ರ? ಇಲ್ಲ. ಅದು ಆ ರೀತಿ ಅನ್ಕೊಂಡಿದ್ರ ಕನಸುಗಳನ್ನ? ಇಲ್ಲ, ಆ ಥರ ಏನಿಲ್ಲ ಸರ್. ಏನು ಅನ್ಕೊಂಡಿರ್ಲಿಲ್ಲ? ಏನು ಅನ್ಕೊಂಡಿಲ್ಲ. ಸುಮ್ಮನೆ ಒಂದು ಹೋರಾಟ ನುಗ್ಗಿದ್ರಿ. ಹೌದು ಸರ್. ಕೆಲಸದ ಜೊತೆನೆ ಎಲ್ಲವೂ ಕೂಡ ಸಾಗಿಸ್ಕೊಂಡು ಹೋಗ್ತಾ ಇದ್ದೀರಾ? ಹೌದು ಸರ್. ನಾನು ಡಿಗ್ರಿ ಫಸ್ಟ್ ಸೆಕೆಂಡ್ ಸೆಮ್ಗೆ ನಾನು ಬಿಟ್ಟು ಕೆಲಸಕ್ಕೆ ಸೇರ್ಕೊಂಡು ಮನೆ ಪರಿಸ್ಥಿತಿ ಸಿಕ್ಕಾಪಟ್ಟೆ ಬಡತಾನೆ. ಅದಾಗದೆ ಕೆಲಸ ಸೇರ್ಕೊಂಡೆ. ಆ ಒಂದೇನು ಕೆಲಸನೇ ನನಗೆ ಅಂದರೆ ಮಿಡಲ್ ಕ್ಲಾಸ್ ಲೈಫು ತುಂಬ ಕ್ರಿಟಿಕಲ್ ಅಲ್ವಾ? ಹೌದೌದು ಸರ್.
ದುಡಿಲೇಬೇಕು, ಮನೆ ಜವಾಬ್ದಾರಿ ಹೊತ್ಕೋಬೇಕು, ತಂದೆ ತಾಯಿ ಜವಾಬ್ದಾರಿ ಹೊತ್ಕೋಬೇಕು, ಮದುವೆ ಆದ ನಂತರ ಹೆಂಡತಿ ಮಕ್ಕಳ ಜವಾಬ್ದಾರಿ ಹೊತ್ಕೋಬೇಕು. ಅವೆಲ್ಲ ಕಷ್ಟಗಳನ್ನು ಸರಿದೂಗಿಸ್ಕೋದ್ರೊಳಗೆ ವಯಸ್ಸಾಗ್ಬಿಡುತ್ತೆ. ಹೌದು. ಏನು ಜೀವನ ಹಿಂಗಾದ್ರೆ ಹೇಗೆ, ಏನು ಕತೆ ಅಂತ. ನಂದು ಅದೇ ಸರ್, ನಂದು ಒಂದೇ ಗುರಿ. ಹ್ಮ್. ಈ ಏನು ಸಿಬ್ಬಂದಿ ಏನಿದಾರಲ್ಲ, ಅವರಿಗೆ ಒಂದು ಭದ್ರತೆ ಕೊಡಿಸ್ಬೇಕನ್ನೋದು ಮತ್ತು ಅವರಿಗೆ ಕನಿಷ್ಠ ವೇತನ ಕೊಡಿಸ್ಬೇಕನ್ನೋದೇ ನಂದು. ಓಕೆ. ಅದು ಆಗುವವರೆಗೂ ಕೂಡ, ನನ್ನ ಜೀವನ ಇರೋವರೆಗೂ ಕೂಡ ನಾನು ಕೈ ಬಿಡಲ್ಲ ಸರ್. ಓಕೆ, ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಎಷ್ಟೊತ್ತು ತುಂಬ ಖುಷಿ ಆಯಿತು. ಭಾಳಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರಿ. ನಿಮ್ಮ ಹೋರಾಟ ಇದೇ ರೀತಿಯಾಗಿ ಮುಂದುವರಿಲಿ. ಹುಲ್ಗಪ್ಪ ಚಾಲವಾದಿ ಅನ್ನೋ ಒಂದು ಹೆಸರು ಇತಿಹಾಸ ರೂಪದಲ್ಲಿ ಒಂದಿಷ್ಟು ಹೆಸರು ಬರಲಿ ಅನ್ನೋದೇ ನಮ್ಮ ಆಶಯ. ಈ ಹೋರಾಟ ಯಾವತ್ತು ಹೀಗೆ ಇದೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ತಮ್ಮ ಸ್ಟುಡಿಯೋ ಕರೆಸಿ ನಮ್ಮನ್ನು ಈ ಥರ ಇಲ್ಲಿವರೆಗೆ ಬರ್ತೀವಿ ಅಂತ ನಾನು ಅನ್ಕೊಂಡಿದ್ದಲ್ಲ. ಓಕೆ. ಇಡೀ ರಾಜ್ಯಕ್ಕೆ ಏನು ನಮ್ಮ ಒಂದು ಇವು 4 ಅಂಗಗಳಿದ್ದಾವೆ: ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗ. ಶಾಸಕಾಂಗ. ಇನ್ನೊಂದು ಅಂಗ ಅಂದರೆ ಅದು ಮಾಧ್ಯಮ ಅಂತ. ಹೌದು. ಅದಕ್ಕೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕಣ್ಣು ತರಿಸ್ಬೇಕಾದ್ರೆ ನಿಮ್ಮಿಂದನೇ ಸಾಧ್ಯ ಇದೆ. ಅದಕ್ಕೆ ಇವತ್ತು ರಾಜ್ಯದಕ್ಕೆಲ್ಲ ನೀವು ಏನು ನಮಗೆ ಪರಿಚಯ ಮಾಡಿಸಿ ಕೊಟ್ಟಿದ್ದಕ್ಕೆ, ಈ ಸ್ಟುಡಿಯೋಗೆ ಏನು ಕರೆಸಿದ್ರಿ, ತಮಗೂ ಕೂಡ ನಾನು ಧನ್ಯವಾದ. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊಂದು ಅಮೂಲ್ಯವಾದಂಥ ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ತುಂಬ ಅದ್ಭುತವಾಗಿ ಮಾತಾಡಿದ್ರಿ. ನಿಮ್ಮ ಲೈಫ್ ಸ್ಟೋರಿ ಆಗಿರ್ಬೇಕು, ನಿಮ್ಮ ಬೇಡಿಕೆಗಳಾಗಿರ್ಬೋದು, ಎಲ್ಲವೂ ಕೂಡ ಮಾತಾಡಿದರೆ ಧನ್ಯವಾದಗಳು. ಥ್ಯಾಂಕ್ಸ್. ಎಸ್, ನೋಡಿದ್ರಲ್ಲ, ಹುಲ್ಗಪ್ಪ ಚಾಲವಾದಿ ಅವರು ಭಾಳಷ್ಟು ಅದ್ಭುತವಾಗಿ ಮಾತಾಡಿದ್ರು. ಅವರ ಪಟ್ಟಿರುವಂಥ ಕಷ್ಟಗಳು, ಸಾಕಷ್ಟು ನೋವು ನಲಿವುಗಳು ಅಂತಂದರೆ, ಅವರು 2000ದಿಂದ ಆರಂಭ ಆದಂಥ ಒಂದು ಜೀವನ 16,000ವರೆಗೂ ಬಂದು ನಿಲ್ಲುತ್ತೆ ಅವರ ಹೋರಾಟದ ಹಾದಿಯಿಂದ. ಆ ಹೋರಾಟದ ಹಾದಿಯಿಂದ ಕೊನೆಯದಾಗಿ ಅವರ ಆ ಕೆಲಸವೂ ಕೂಡ ಕಳ್ಕೊತಾರೆ. ಅದಾದ ನಂತರ ಇದೀಗ ಜನರ ಧ್ವನಿಯಾಗಬೇಕು, ಹೊರಗುತ್ತಿಗೆ ನೌಕರರ ಧ್ವನಿಯಾಗಬೇಕು ಅನ್ನುವಂಥದ್ದು ಒಂದೇ ಒಂದು ಅವರದು. ಸೊ ಅದೆಲ್ಲವೂ ಕೂಡ ಸರ್ಕಾರ ಆದಷ್ಟು ಬೇಗ ಈಡೇರಿಸಲಿ. ಅವರ ಕನಸುಗಳೇನಿದ್ದಾವೆ ಎಲ್ಲವೂ ಕೂಡ ಈಡೇರಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.